ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಏನಪ್ಪ ಅಂತಂದರೆ ಪಾಪುದು ಫೋಟೋಶೂಟ್ ನಾಳೆ ಇದೆ. ಅದಕ್ಕೆ ಒಂದು ಜೊತೆ ಫ್ರಾಕ್ ತೊಗೊಂಬಂದಿದ್ದೀವಿ. ನೋಡಿ ಈ ಥರ ಇದೆ ಫ್ರೆಂಡ್ಸ್. ಚೆನ್ನಾಗಿ ಕಾಣುತ್ತೆ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಹಾಕ್ತೀನಿ ನಾಳೆ. ಹೇಗೆ ಕಾಣಿಸ್ತಾ ಇದೆ? ಪಾಪಿಗೆ ಬ್ಲೂ ಕಲರಲ್ಲಿ ತೊಗೊಂಬಂದಿದ್ದೀನಿ. ಅಲ್ಲಿ ಯಾವ ಕಲರ್ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ಬ್ಲೂ ಕಲರಲ್ಲಿದೆ ನೋಡಿ ಕಲರು. ಇಲ್ಲಿ ನೋಡಿ ಯಶಿಕಾ ತೋರಿಸ್ತಾ ಇದ್ದಾಳೆ. ಯಶಿಕಾಗೊಂದು ಬಾಯ್ಸ್ದು ಶರ್ಟ್ ತೊಗೊಂಬಂದಿದ್ದೆ. ಅವಳ ಹತ್ರ ಬಾಯ್ಸ್ ಶರ್ಟೇ ಇರಲಿಲ್ಲ, ಅದಕ್ಕೆ ಶರ್ಟ್ ತೊಗೊಂಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್? ಚೆನ್ನಾಗಿ ಕಾಣ್ತಾಳೆ ಇದರಲ್ಲಿ ಅಂತ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಒಬ್ಳಿ ಥರ ಕಾಣ್ತಾಳೆ ಅಂತ ಅನಿಸುತ್ತೆ ಫೋಟೋಶೂಟ್ಗೆ. ಹೇಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಫ್ರಾಕ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಲೇಯರ್ ಇದೆ ನೋಡಿ. ಒಂದು ಲೇಯರು, 2 ಲೇಯರು ಮತ್ತು 3 ಲೇಯರ್ ಇದೆ. ಈ ಲೇಯರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸಾಫ್ಟ್ ಇದೆ. ಇಲ್ಲಿ ಈ ಥರ ಪರದೆ ಥರ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ತಿರ್ಬೋದು, ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ಬ್ಲೂ ಕಲರ್ ಪರದೆ ಥರ ಮತ್ತು ಇಲ್ಲಿ ಮೇಲುಗಡೆ ಈ ಥರ ಕೊಟ್ಟಿದ್ದಾರೆ. ನನಗೇನೋ ತುಂಬ ಇಷ್ಟ ಆಯಿತು. ಅವಳು ವೈಟ್ ಇದ್ದಾಳಲ್ವಾ, ಸ್ವಲ್ಪ ಈ ಕಲರ್ ಚೆನ್ನಾಗಿ ಕಾಣುತ್ತೇನೋ ಅಂತ ತೊಗೊಂಬಂದಿದ್ದೀನಿ. ಇನ್ನೊಂದು ರೆಡ್ ಕಲರ್ ಇತ್ತು, ಅದು ಎದ್ದು ಕಾಣುತ್ತೆ ಅಂತ ಹೇಳಿ ನಾನು ಫೋಟೋಶೂಟಿಗೆ ಚೆನ್ನಾಗಿ ಕಾಣಲ್ಲ ಅಂತ ಈ ಒಂದು ಬ್ಲೂ ಕಲರ್ ಫ್ರಾಕನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಫೋಟೋಶೂಟು. ಬನ್ನಿ, ನಾಳೆನೇ ವಿಡಿಯೋದಲ್ಲಿ ನೋಡ್ಬೋದು. ಫೋಟೋಶೂಟ್ ಮನೇಲಿ ಮಾಡ್ತೀನಿ, ಔಟ್ಸೈಡ್ ಮಾಡ್ತೀನಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರಲಿ ಸ್ವಲ್ಪ. ನಮ್ಮ ಡೋರಾಗೆ ಟೀ ಶರ್ಟ್ ಮತ್ತು ಈ ಥರದ್ದೊಂದು ಚೆನ್ನಾಗಿದೆ ಅಲ್ವಾ? ಈ ಥರದ್ದು ಚೆನ್ನಾಗಿ ಕಾಣುತ್ತೆ ಅಂತ ಇದು ತೊಗೊಬಂದಿದ್ದೀವಿ. ಮತ್ತು ಏನೇನೋ ಕೆಲವಷ್ಟು ಚಿಕ್ಕದು ಎಲ್ಲ ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ರಂಗಂಗೆ ಮಿನಿ ಸೆಂಟು ತೊಗೊಂಬಂದಿದ್ದೆ. ಇಯರಿಂಗ್ಸ್ ತೊಗೊಂಬಂದಿದ್ದೆ. ನನಗೆ ಡ್ರೆಸ್ ಹಾಕೋಬೇಕಿತ್ತು ಗ್ರೀನ್ ಕಲರು, ಅದಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಈ ಥರ ಇಯರಿಂಗ್ ತೊಗೊಂಬಂದಿದ್ದೀನಿ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಇದೊಂದೇ ಗ್ರೀನ್ ಕಲರ್ ಐತೆ ಅಂತ ಇದೊಂದೇ ಗ್ರೀನ್ ಕಲರ್ ತೊಗೊಂಬಂದಿದ್ದು ಫ್ರೆಂಡ್ಸ್. ಇಷ್ಟೇ. ಕೋಲ್ಡ್ ಬೇರೆ ಆಗ್ತಾಯಿದೆ. ಮತ್ತು ಬೇರೆ ಇಲ್ಲಿ ನೋಡಿ ಹೇರ್ ಬ್ಯಾಂಡ್ ಇದು. ಇನ್ನೊಂದು ಚಿಕ್ಕ ಕ್ಲಿಪ್ ಈ ಥರ ಡೋರಾಗೆ ಹಾಕೋದಕ್ಕೆ ತೊಗೊಂಬಂದಿದ್ದೀನಿ. ಅದೆಲ್ಲ ಎಲ್ಲೈತೆ ಏನೋ ಗೊತ್ತಿಲ್ಲ, ತೋರಿಸೋದಕ್ಕಾಗೋದಿಲ್ಲ. ಇದು ಯಶಿಗೆ ಇಲ್ಲ ಅಂತಂದರೆ ಡೋರಾಗೆ ಇಬ್ಬರಿಗೂ ಒಬ್ರಿಗೆ ಹಾಕ್ಬೋದು. ಮೋಸ್ಟ್ಲಿ ಮ್ಯಾಚ್ ಆಗ್ಬೋದೇನು ಇದಕ್ಕೆ, ನೋಡೋಣ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ನಾನು ನಾಳೆ ಫೋಟೋಶೂಟ್ಗೆ ಹಾಕ್ತೀನಿ ಫ್ರೆಂಡ್ಸ್. ಓಕೆನಾ? ಇಷ್ಟು ತೊಗೊಂಬಂದಿದ್ದೀನಿ. ಇದೇನು ಜಾಸ್ತಿ ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ ನೋಡಿ, ಇಲ್ಲ ಐತಲ್ವಾ ಅದಕ್ಕೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಎತ್ತಿಡಬೇಕು. ಇನ್ನೂ ಎಷ್ಟೊಂದು ಬಾಕಿ ಇದೆ ಗೊತ್ತೆ, ಕೆಲಸ ಸಖತ್ತು ಬಾಕಿ ಇದೆ. ನನಗೆ ಬೇರೆ ಫುಲ್ಲು ಕೋಲ್ಡ್ ಆಗಿದೆ. ಏನೋ ವೈರಸ್ ಬರ್ತಾ ಇದೆಯಂತೆ ಫ್ರೆಂಡ್ಸ್. ನನಗೆ ನೋಡಿ ಭಯ ಆಯಿತು. ಮತ್ತು ಫ್ರೆಂಡ್ಸ್, ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ಪಾಪಗೆ ಯಾವ ರೀತಿಯಾಗಿ ಚಳಿಗಾಲದಲ್ಲಿ ಮೇಂಟೈನ್ ಮಾಡ್ತೀರಾ, ಪಾಪುನ ಮಗುನ ಯಾವ ರೀತಿಯಾಗಿ ಕೇರ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಹೇಳ್ಬಿಡೋಣ ಅಂತ. ನೀವು ಒಬ್ಬೊಬ್ಬರಿಗೆ ಕೇಳಿದಾಗೆಲ್ಲ ನಾನು ಆನ್ಸರ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಒಂದೇ ಸರಿ ಫುಲ್ ವಿಡಿಯೋ ಹಾಕಿದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಅದೇ ವ್ಲಾಗ್ ಅಂತಲೇ ಹೇಳ್ಬೋದು. ಇವಾಗ ಶಾಪಿಂಗ್ ಮಾಡ್ಕೊಂಬಂದೆ ಅಲ್ವಾ, ಅದಕ್ಕೆ ತೋರಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಮಗುಗೆ ಏನಾದರೂ ಫೀಡಿಂಗ್ ಮಾಡ್ತಿದ್ದೀರಾ ಅಂತ ಹೇಳೋದಾದರೆ ನೀವು ಮೇನು ಬೆಚ್ಚಗಿರಬೇಕಾಗುತ್ತೆ. ಆದಷ್ಟು ಬೆಚ್ಚಗಿದೆ. ಕೋಲ್ಡ್ ಮಾಡ್ಕೊಂಡ್ಬಿಟ್ರೆ ಮಗುಗೂ ಶೀತ, ಕೆಮ್ಮು, ಕೋಲ್ಡು, ಕಫ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯಿತಾ. ನೀವು ಎನಿ ಟೈಮ್ ಬಿಸಿನೀರು ಕುಡೀರಿ. ಈ ಟೈಮಲ್ಲೂ ಸಹಿತ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಕೇಳ್ತಾ ಇದ್ರಿ ಕೆಲವೊಬ್ರು, ಈಗಲೂ ಬಿಸಿನೀರು ಕುಡಿತಾ ಇದ್ದೀರಾ ಇಲ್ವಾ ಅಂತ. ಹೌದು, ನಾನು ಈಗಲೂ ಸಹಿತ ಬಿಸಿನೀರನ್ನು ಕುಡಿತಾ ಬರ್ತಾ ಇದ್ದೀನಿ. ಜಾಸ್ತಿ ಬಿಸಿನೀರು ಕುಡಿಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗಾರು ಕುಡಿಬೇಕಾಗುತ್ತೆ. ಬಿಸಿ ಬಿಸಿ ಊಟ ತಿನ್ನಬೇಕಾಗುತ್ತೆ. ಮೇನ್ ನೀವು ಬಿಸಿ ಬಿಸಿ ಊಟ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಸಿ ಊಟ ತಿನ್ನಿಸಿ. ಮತ್ತು ನಮ್ಮ ಡೋರಾಗೆ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಅಂತ ಹೇಳೋದಾದರೆ, ನಾನು ಚಳಿಗಾಲದಲ್ಲಿ ಆಯಿಲ್ ಮಸಾಜ್ ಬಂದು ವಾರಕ್ಕೆ 2 ಸರಿ ಎತ್ತಾ ಇರೋದು, ಡೈಲಿ ಎತ್ತಾ ಇಲ್ಲ ಆಯಿತಾ. ವಾರಕ್ಕೆ 2 ಸರಿ ಬಾಡಿ ಫುಲ್ ಅಪ್ಲೈ ಮಾಡ್ತಾ ಇರೋದು. ಸ್ವಲ್ಪ ಬಾಡಿ ಆದರೆ ವಾರಕ್ಕೆ 3 ಸತಿ ಎತ್ತೀನಿ. ಫುಲ್ಲು ಬಾಡಿ ಆದರೆ ವಾರಕ್ಕೆ 2 ಸರಿ ಎತ್ತೀನಿ. ತುಂಬ ಚಳಿಗಾಲ ಇದೆ ಅಂತಂದರೆ 2 ಸರಿ ಹೆಚ್ಚೋದು. ಬೇಸಿಗೆಗಾಲ ಬಂದಾಗ ನೋಡೋಣ, ಒಂದು 3 ಸತಿ 4 ಸತಿ ಹೆಚ್ಚೋಣ ಸಾಕು. ಆಯಿಲ್ ಸ್ವಲ್ಪ ನಾನು 2 ಸರಿನೇ ಎತ್ತಾ ಇರೋದು. ಆಮೇಲೆ ನೀವು ಮಗುಗೆ ಯಾವ ರೀತಿಯಾಗಿ ಫುಡ್ಡನ್ನು ತಿಂತೀರಾ ಅದ್ರ ಮೇಲೆ, ಆ ಬೇಸಿಕ್ ಮೇಲೆ ನಿಮ್ಮ ಮಗುಗೆ ಕೆಮ್ಮು, ಕಫ, ಜ್ವರ ಆಗಿರ್ಬೋದು ಅದ್ರ ಮೇಲೆ ಬರುತ್ತೆ. ಯಾರ್ಯಾರು ಏನೇನೋ ಹೇಳಿದ್ದಾರೆ ಅಂತ ಯಾವುದು ತಿನ್ನಿಸೋದಕ್ಕೆ ಹೋಗ್ಬಿಡಿ. ನಾನು ಹೇಳಿದ್ರು ಅಷ್ಟೇ, ನಾನು ಹೇಳಿದ ಮೇಲೆ ನಿಮ್ಮ ಮಗುಗೆ ಚೆನ್ನಾಗಿ ಸೂಟ್ ಆದರೆ ಮಾತ್ರ ತಿನ್ನಿಸಿ. ಸೂಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ತಿನ್ನಿಸೋದಕ್ಕೆ ಹೋಗ್ಬಿಡಿ. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಅಲ್ವಾ, ಒಂದೊಂದು ಮಗು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಆದಷ್ಟು ಡೈಲಿ ರಾಗಿ ಸರಿ 1 ಟೈಮ್ ತಿನ್ನಿಸ್ಬೇಕಾಗುತ್ತೆ. ಮಾರ್ನಿಂಗ್ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು.
ಒನ್ ಟೈಮ್ ಆದ್ರೂ ನೀವು ರಾಗಿ ಸೆರನ್ನ ತಿನ್ನಿಸ್ಲೇಬೇಕಾಗುತ್ತೆ. ನಮ್ಮ ಪಾಪಗೆ ಡೈಲಿ ನಾನು ನೈಟ್ ಹೊತ್ತು ರಾಗಿ ಸೆರನ್ನ ತಿನ್ನಿಸ್ತಾ ಬರ್ತೀನಿ. 11 ಗಂಟೆಯಿಂದ 12 ಗಂಟೆ ಒಳಗಡೆ ನಾನು ಬೇರೆ ಫುಡ್ಡನ್ನು ತಿನ್ನಿಸ್ತಾ ಬರ್ತೀನಿ. ನೈಟ್ ಹೊತ್ತು ಯಾವುದು ತಿನ್ನಿಸೋದಕ್ಕೆ ಹೋಗೋದಿಲ್ಲ, ಕೆಮ್ಮು ಕಫ ಜಾಸ್ತಿ ಆಗುತ್ತೆ ಅಂತ. ಈ ಥರ ನೀವು ಫ್ರೂಟ್ಸ್ ಏನಾದ್ರು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಮಧ್ಯಾಹ್ನ ಟೈಮ್ ತಿನ್ನಿಸಿ ಆಯಿತಾ, ಏನೂ ಆಗೋದಿಲ್ಲ. ಚೆನ್ನಾಗಿ ಜೀರ್ಣಿಸ್ಕೋತಾರೆ, ಚೆನ್ನಾಗಿ ಆರಾಮ್ಸಾಗಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನೈಟು ತುಂಬ ಕಿರಿಕಿರಿ ಆಗಿಬಿಡುತ್ತೆ, ಅದಕ್ಕೆ ನೈಟ್ ಏನು ಬೇಡ, ರಾಗಿ ಸೆರನ್ನೇ ನೈಟು ಕೊಡಿ ಅಂತ ಕೇಳ್ಕೊತೀನಿ. ಒಬ್ಬೊಬ್ರು 6 ತಿಂಗಳಿಗೇನೆ ರೈಸ್ ಐಟಮ್ ತಿನ್ನಿಸ್ತಾ ಬರ್ತಾ ಇರ್ತೀರ. 6 ತಿಂಗಳಿಗೇ ಯಾರು ಕೂಡ ರೈಸ್ ಐಟಮನ್ನು ತಿನ್ನಿಸೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ದಯವಿಟ್ಟು ಅದೊಂದು ಮಾಡೋದಕ್ಕೆ ಹೋಗ್ಬೇಡಿ. 6 ತಿಂಗಳು ಬೇಡ, ಮಿನಿಮಮ್ 8 ತಿಂಗಳಾರು ಆಗಲಿ. ಇನ್ನು ನಮ್ಮ ಡೋರಾಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ. ಊಟ ಅಂತಂದರೆ ರೈಸ್ ಐಟಮ್ ತಿನ್ನಿಸ್ತಾ ಇಲ್ಲ ಅವಳಿಗೆ. ನಮ್ಮ ಬೇಡ ಬೇಡ ಅಂತ ಬಡ್ಕೊತಾ ಇದ್ದಾರೆ. ಅದಕ್ಕೆ ಈಗ ಬೇರೆ ಚಳಿಗಾಲ ಇದೆ ಅಲ್ವಾ, ಈಗ ಬೇರೆ ಚಳಿಗಾಲ ಬರ್ತಾ ಇದೆ ಅಲ್ವಾ, ಅದಕ್ಕೆ ಇವಾಗ ಬೇಡ, ಈಗ ಸ್ಟಾರ್ಟ್ ಮಾಡಬೇಕು. ಈಗ ಒಂದು 10 ಡೇಸ್ 15 ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆ ಒಂದು ಫುಡ್ ರೋಟಿನನ್ನು ಸಹಿತ ತೋರಿಸ್ತೀನಿ. ಇತ್ತೀಚೆಗೆ ಫುಡ್ ರೋಟಿನೂ ಸಹಿತ ತೋರಿಸೋದಕ್ಕೆ ಆಗ್ತಾಯಿಲ್ಲ, ನನಗೆ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಜಾಸ್ತಿ ಕೆಮ್ಮು ಕೋಲ್ಡು ಎಲ್ಲ ಆಗಿದೆ. ಬಂದೇ ಬರುತ್ತೆ, ಒಂದಲ್ಲ ಒಂದು ದಿನ ಬರುತ್ತೆ. ಆದರೆ ಈ ಟೈಮಲ್ಲಿ ನನಗೆ ಬಂದಿದೆ, ಚಳಿಗಾಲದಲ್ಲೇ ಬಂದಿದೆ. ಅದು ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಇವಾಗ ಹುಷಾರಾಗ್ತಾ ಇದ್ದೀನಿ. ಇದೇ ರೀತಿ ಮಕ್ಕಳಿಗೆ ನೀವು ಕೇರನ್ನು ಮಾಡ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ಗಾಳಿ ಬಡ್ತಕ್ಕೆ ಕರ್ಕೊಂಡು ಹೋಗಬೇಡಿ. ಗಾಳಿ ಬಡ್ತ ಅಂತಂದರೆ ಔಟ್ಸೈಡ್ ಜಾಸ್ತಿ ಕರ್ಕೊಂಡು ಹೋಗ್ಬೇಡಿ ಆಯಿತಾ. ಔಟ್ಸೈಡ್ ಕರ್ಕೊಂಡೋಗಿ ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಡು ಟೋಪಿ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೋದು. ಒಬ್ಬೊಬ್ಬರು ಹಾಗೆ ಬಿಟ್ಬಿಡ್ತಾರೆ, ಅದೆಲ್ಲ ಜಾಸ್ತಿ ಕಿವಿಗೆ ಗಾಳಿ ಹೋಗಬಾರ್ದು ಅಂತ ಅಂತಾರೆ. ಮುಂದಕ್ಕೆ ಕಿವಿ ಸೋಳೋದು ಅದೆಲ್ಲ ಆಗ್ತಾ ಇರುತ್ತೆ. ಇನ್ನು ಎಳೆಮಕ್ಳು ಇರ್ತಾರೆ ಅಂತಂದರೆ ಟೋಪಿ ಅವಾಗವಾಗ ಹಾಕಬೇಕಾಗುತ್ತೆ. ನಾನು ಮನೇಲಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಆಗ್ತಾ ಇರಲಿಲ್ಲ ಮುಂಚೆ. ನಮ್ಮನೆ ಯಾವಾಗಲೂ ಬೆಚ್ಚಗಿರುತ್ತೆ ಅಂತ ನಾನು ಆಗ್ತಾ ಇಲ್ಲ. ಅವಳು ಬೇರೆ ಫುಲ್ಲು ಬೇವಡ್ತಾ ಇದ್ಲಲ್ವಾ, ಗೆ ಸೆಟ್ ಆಗಲ್ಲ ಅಂತ ಆಗ್ತಾ ಇರಲಿಲ್ಲ. ಈ ರೀತಿಯಾಗಿ ಮಗುನ ಆದಷ್ಟು ಬೆಚ್ಚಗಿಡೋದಕ್ಕೆ ನೀವು ಟ್ರೈ ಮಾಡಿ. ಬೇಡ ತಡಿ, ಮಗುನ ಆದಷ್ಟು ಬೆಚ್ಚಗಿಡೋದಕ್ಕೆ ನೀವು ಟ್ರೈ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಮಗುಗೆ ಫುಡ್ ಐಟಮ ಚೆನ್ನಾಗಿ ಕೊಡಿ. ನೀವು ಅಷ್ಟೇ ಏನೇನು ಫುಡ್ ತಿಂತೀರಾ ಅದ್ರ ಮೇಲೆ ಗಮನ ಕೊಡಿ. ಆದಷ್ಟು ಆಯಿಲ್ ಐಟಮ್ಸನ್ನು ಜಾಸ್ತಿ ತಿನ್ನೋದನ್ನ ಬಿಡಿ, ಸ್ವಲ್ಪ ತಿನ್ನಿ, ಏನು ತೊಂದರೆ ಆಗೋದಿಲ್ಲ. ಇಷ್ಟು ನಾನು ಮಗುಗೆ ಕೇರ್ ಮಾಡ್ತೀನಿ ಫ್ರೆಂಡ್ಸ್. ಅದು ಬಿಟ್ಟರೆ ಏನಿಲ್ಲ. ಮಗು ಹೆಲ್ತಿಯಾಗಿ, ಮಗು ದಪ್ಪಾಗಲಿ ಅಂತ ಅದು ಇದು ತಿನ್ಸೋದಕ್ಕೆ ಹೋಗ್ಬಿಡಿ. ನೀವು ಬೇಕಾದ್ರೆ ಬಾದಾಮ್ ಪೇಸ್ಟು ಡೈಲಿ ಬಾದಾಮ್ ಪೇಸ್ಟು ಕೈ ಅದೆರಡು ತೆಗೆದ್ಬಿಟ್ಟು ನೀವು ಡೈಲಿ ಇದು ಮಾಡ್ಬೋದು. ಯಾವುದೇ ರೀತಿಯಾಗಿ ಕೆಮ್ಮು ಕಫ ಆಗೋದಿಲ್ಲ. ಮಧ್ಯಾಹ್ನ ಮೇಲೆ ತಿನ್ನಿಸಿ ಆಯಿತಾ, ಖಾಲಿ ಹೊಟ್ಟೆಯಲ್ಲಿ. ಯಾವುದೇ ಕಾರಣಕ್ಕೂ ರಾತ್ರಿ ಬೆಳಗ್ಗೆ ತಿನ್ಸೋದಕ್ಕೆ ಹೋಗ್ಬೇಡಿ. ಮಧ್ಯಾಹ್ನ ಟೈಮ್ ತಿನ್ನಿಸಿದ್ರೆ ಒಳ್ಳೆಯದು. ಇನ್ನೇನು ಹೇಳಿ ಫ್ರೆಂಡ್ಸ್, ಅದೇ ರೀತಿಯೇ ನಾನು ಕೇರ್ ಮಾಡ್ಕೊತಾ ಬರ್ತಾ ಇರೋದು. ಇಷ್ಟನ್ನೇ ಕೇರ್ ಮಾಡ್ತಾ ಇರೋದು ಬಿಟ್ಟರೆ ಇನ್ನೇನು ಜಾಸ್ತಿ ಕೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆ ಪಾಪಗೆ ಆದಷ್ಟು ಬೆಚ್ಚಗಿಡೋದಕ್ಕೆ ನೀವು ಇದು ಮಾಡಿ. ಆ ಮಗು ಹೆಲ್ದಿಯಾಗಿರುತ್ತೆ, ಕಫ ಕೆಮ್ಮು ಯಾವುದೂ ಬರೋದಿಲ್ಲ. ರಾಗಿ ಸರಿ ಕಂಪಲ್ಸರಿಯಾಗಿ ತಿನ್ನಿಸಿ. ರಾಗಿ ಸರಿ ತಿನ್ನಿಸಿದ್ರೆ ಕಫ ಆಗುತ್ತೆ ಅಂತ ಕೆಲವೊಬ್ರು ಕೇಳ್ತಾ ಇದ್ರಿ, ಕಫ ಅಂತೂ ಆಗೋದೇ ಇಲ್ಲ. ಡೈಲಿ ನಮ್ಮ ಪಾಪಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಲ್ವಾ, ಯಾವುದೇ ಕಾರಣಕ್ಕೂ ಕಫ ಆಗೋದಿಲ್ಲ. ರೈಸ್ ಐಟಮ್ಸ್ ತಿನ್ನಿಸೋದನ್ನು ಕಡಿಮೆ ಮಾಡಿ, ರಾಗಿ ಸರಿ ತಿನ್ನಿಸಿ, ಫ್ರೂಟ್ಸ್ ತಿನ್ನಿಸಿ, ಆ್ಯಪಲ್ ಮತ್ತು ಬೀಟ್ರೋಟು, ಕ್ಯಾರೆಟು ಜಾಸ್ತಿ ತಿನ್ನಿಸೋದಕ್ಕೆ ಹೋಗ್ಬೇಡಿ. ಬೀಟ್ರೋಟ್ ಎಲ್ಲ ತಿನ್ನಿಸ್ಬೋದು. ಬನಾನ ಎಲ್ಲ ಇವಾಗಲೇ ಪ್ಯೂರಿ ಮಾಡಿ ತಿನ್ನಿಸೋದಕ್ಕೆ ಹೋಗ್ಬೇಡಿ. ಬನಾನ ಬೇಯಿಸೋ ಹಾಗಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಹಣ್ಣನ್ನು ಒಬ್ಬೊಬ್ಬರು ಹಾಗೆ ತಿನ್ನಿಸ್ತಾ ಇರ್ತಾರೆ ಸ್ಪೂನಲ್ಲಿ. ಈ ಥರ ಮಾಡಿ ದಯವಿಟ್ಟು ಈ ಟೈಮಲ್ಲಿ ಈ ಸೀಸನಲ್ಲಂತೂ ತಿನ್ನಿಸ್ಬಿಟ್ರೆ ಮಗುಗೆ ಕಫ ಕೆಮ್ಮು ಉಸಿರು ಕಟ್ತಂಗೆ ಆಗಿಬಿಡುತ್ತೆ. ಬನಾನಂತೂ ತಿನ್ನಿಸೋದಕ್ಕೆ ಹೋಗ್ಬೇಡಿ. ಆ್ಯಪಲ್ ವಾರದಲ್ಲಿ 1-2 ಸಾರಿ ತಿನ್ನಿಸಿ, ಬೀಟ್ರೋಟ್ ವಾರದಲ್ಲಿ 1-2 ಸಾರಿ ತಿನ್ನಿಸಿ. ಮತ್ತು ಸಪೋಟ ತಿನ್ನಿಸ್ಬೋದು, ಏನು ತೊಂದರೆ ಆಗೋದಿಲ್ಲ. ಇದೇ ರೀತಿ ನೀವು ಪಾಲಕ್ ಸೊಪ್ಪು ಬೇಯಿಸ್ಬಿಟ್ಟು ಕೊಡ್ಬೋದು. ಬಟಾಣಿ ತಿನ್ನಿಸಿ ಫ್ರೆಂಡ್ಸ್, ವಾರದಲ್ಲಿ 2 ಸಾರಿ ಬಟಾಣಿ ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ನಮ್ಮ ಪಾಪಗೆ ಕೇರ್ ಮಾಡಿದೆ ಫ್ರೆಂಡ್ಸ್. ಇದು ಬಿಟ್ಟರೆ ಇನ್ನೇನು ಜಾಸ್ತಿ ಕೇರ್ ಮಾಡಿಲ್ಲ ನಾನು. ಇಷ್ಟನ್ನ ನಮ್ಮ ಪಾಪಗೆ ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಕೇರ್ ಮಾಡಿದ್ದು ನಮ್ಮ ಪಾಪಗೆ. ಇಷ್ಟು ಬಿಟ್ಟರೆ ಬೇರೆ ಏನು ಕೇರ್ ಮಾಡಿಲ್ಲ. ಓಕೆನಾ, ನಾನು ಆಮೇಲೆ ಸಿಗ್ತೀನಿ. ಸಾಕಷ್ಟು ಕೆಲಸ ಇದೆ, ಪಾಪುಗೆ ಫೋಟೋಶೂಟ್ಗೋಸ್ಕರ ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನೋಡೋಣ, ನಮ್ಮ ಡೋರ ಎದ್ದಿದ್ದಾಳೆ, ಡೋರ ಎತ್ಕೋಬೇಕು. ಇವಾಗ ನಮ್ಮ ಡೋರಾಗೆ ಊಟ ಎಲ್ಲ ತಿನ್ನಿಸಿ ಪಾಪುನ ಮಲಗಿಸಿದ್ದೀನಿ ಫ್ರೆಂಡ್ಸ್. ಆಯುಷಿಕಾ ನೋಡಿ ಆಲ್ರೆಡಿ ಮಲಗಿದ್ದಾಳೆ. ಎಲ್ಲ ಮಲಗಿರೋ ಟೈಮಲ್ಲಿ ಸ್ವಲ್ಪ ನಾನು ಓದ್ಕೊಳ್ತೀನಿ. ಅದೇ ಇಂಗ್ಲೀಷ್ ಇತ್ತಲ್ವ, ಆನ್ಲೈನ್ ಕ್ಲಾಸಸ್ ಇದೆ, ಡೈಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸ್ವಲ್ಪ ಹೊತ್ತು ನಾನು ಓದ್ಕೊಳ್ತೀನಿ. ನಿಮಗೆ ಯಾವಾಗ ಬೇಕು ಅವಾಗ ತೊಗೋಬೋದು. 6 ತಿಂಗಳಿಗೆ ಒಂದು ಸರಿ ತೊಗೋಬೋದು, ಇಲ್ಲ ಕಡಿಮೆ ದಿನ ಬೇಕು ಅಂದರೆ ಕಡಿಮೆ ದಿನ ತೊಗೊಳ್ಬೋದು. ಆ ರೀತಿಯಾಗಿರುತ್ತೆ. ನೀವು ಅಲ್ಲಿ ಫೋನ್ ಮಾಡಿ ಕೇಳಿದರೆ ಅವರು ಖಂಡಿತವಾಗಿ ಫುಲ್ ಡೀಟೇಲಾಗಿ ಹೇಳ್ತಾರೆ. ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಂತರನೇ ವಾಟ್ಸಪ್ಪಿಗೆ ಗ್ರೂಪಲ್ಲಿ ಜಾಯಿನ್ ಆಗ್ಬೋದು. ನಾನು ಗ್ರೂಪಿಗೆ ಜಾಯಿನ್ ಆಗಿದ್ದೀನಿ. ಗ್ರೂಪಲ್ಲಿ ಜಾಯಿನ್ ಆಗಿ ಏನೇ ಸೊಲ್ಯೂಷನ್ ಇದ್ದರೂ ಅವ್ರ ಹತ್ರ, ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರ ಕೇಳಿ ತಿಳ್ಕೊಬೋದು ಸೊಲ್ಯೂಷನನ್ನು. ಬನ್ನಿ, ಇವಾಗ ನಾನು ಆನ್ಲೈನ್ ಕ್ಲಾಸಸನ್ನು ಕಲಿತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ನಾನು ಹೋಮ್ವರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಅವರು ಡೈಲಿ ಏನು ಹೋಮ್ವರ್ಕ್ ಕೊಟ್ಟಿರ್ತೀನಿ ನೋಡಿ, ಆ ಒಂದು ಹೋಮ್ವರ್ಕನ್ನು ಮಾಡ್ಕೊಳ್ತೀನಿ.
ಇಂಗ್ಲೀಷ್ ಬೇಗ ಈಸಿಯಾಗಿ ಕಲಿಯೋದಕ್ಕೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಆನ್ಲೈನ್ ಕ್ಲಾಸಸ್ ಮಾಡಿದರೆ ಸರಿ ಹೋಗೋದಿಲ್ಲ. ನಮ್ಮಂಥ ಇಂಗ್ಲೀಷ್ ಜಾಸ್ತಿ ಕಲಿಬೇಕಲ್ವ, ಅದಕ್ಕೋಸ್ಕರನೇ ಅವರು ಆನ್ಲೈನ್ ಕ್ಲಾಸಸ್ಸು ಮಾಡಿ ಫುಲ್ಲು ಡೀಟೇಲಾಗಿ ಅಲ್ಲೇ ಹೇಳ್ಕೊಡ್ತಾರೆ. ಮತ್ತು ಡೈಲಿ ಹೋಮ್ವರ್ಕು ಸಹಿತ ಕೊಡ್ತಾರೆ. ಮೇನ್ ಬೇಕಾಗಿರೋದು ಹೋಮ್ವರ್ಕಲ್ಲಿ ಅವ್ರೇನು ಓದಿಸಿರ್ತಾರೆ ನೋಡಿ, ಅದು ಹೋಮ್ವರ್ಕಲ್ಲಿ ನಾವು ಬರೆಯೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಬರುತ್ತೆ. ಮತ್ತು ಬರೆದ್ಬಿಟ್ಟು ಓದೋದ್ರಿಂದ ಫುಲ್ಲು ಇಂಗ್ಲೀಷ್ ಕಲಿಬೋದು ಅಂತ ನಮಗೆ ನಾವೇ ಭರವಸೆ ಇಟ್ಕೊಳ್ಬೋದು. ಅದೇ ರೀತಿ ನಾನು ಕಲ್ತ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಕಲಿತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಇಷ್ಟು ಬೇಗ ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಕಲಿತಾ ಇದ್ದೀನಿ. ಒಟ್ಟಿನಲ್ಲಿ ಇನ್ನೂ ಫುಲ್ ಕಲಿತಾ ಇದ್ದೀನಿ. ಓಕೆನಾ, ಬನ್ನಿ, ನೀವು ಬೇಕು ಅಂತಂದರೆ ನನ್ನ ಜೊತೆನೂ ಸಹಿತ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಚಂದನ ಮೇಡಮು, ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾ, ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ಇಲ್ಲೇ ಸೇರ್ಕೊಂಡಿರೋದು. ಬ್ಯಾಂಗ್ಳೂರ್ ಅಂತ ಇಲ್ಲ, ಕರ್ನಾಟಕದವರು ಅಷ್ಟೇ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ. ಅವ್ರ ಹತ್ರ ಸೇರ್ಕೊಂಡಿದ್ದಕ್ಕೆ ನನಗೆ ತುಂಬ ಒಳ್ಳೆಯದಾಯಿತು. ಇಷ್ಟು ಚೆನ್ನಾಗಿ ಯಾರು ಹೇಳ್ಕೊಳ್ತಿಲ್ಲ, ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಅಂತಲೂ ಸಹಿತ ಹೇಳ್ಕೊಂಡಿದ್ದಾರೆ. ಅವರು ಕಲಿಸೋದಲ್ಲದೆ ಜಾಬು ಸಹಿತ ಆಪರ್ಚುನಿಟಿ ಮಾಡ್ತಾರಂತೆ. ಅದೊಂದು ಒಳ್ಳೆಯ ಅವಕಾಶ ಅಲ್ವಾ, ಯಾರಿಗೆ ಸಿಗುತ್ತೆ ನೋಡಿ. ಕಲಿಸೋದಲ್ದಲ್ಲೇ ಜಾಬು ಕೊಡ್ತಾರೆ ಅಂತ ಅಂದರೆ ಚೆನ್ನಾಗಿ ಕಲ್ತ್ಕೋಬೇಕು. ಚೆನ್ನಾಗಿ ಕಲ್ತ್ಕೊಂಡು ಅವ್ರ ಹತ್ರ ಜಾಬು ಸಹಿತ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ನೀವು ಕೇಳಿ ತಿಳ್ಕೊಳ್ಳಿ. ನನಗೆ ಸದ್ಯಕ್ಕೆ ಜಾಬೇನೂ ಬೇಡ, ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಮಕ್ಕಳೆಲ್ಲ ನೋಡ್ಕೊಳ್ತಾ ಇದ್ದೀನಲ್ವಾ, ಜಾಬ್ ಆಪರ್ಚುನಿಟಿ ಏನು ಬೇಡ. ನೀವು ಬೇಕಾದ್ರೆ ನೀವು ಅವಕಾಶ ಪಡ್ಕೊಳ್ಬೋದು ಅವ್ರ ಹತ್ರ ಕೇಳಿ ತಿಳ್ಕೊಂಡು. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಕಲಿತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಮುಂದೆ ಏನಾಗುತ್ತೆ ಏನು ಅಂತ ಫುಲ್ಲು ಕಲಿತಾ. ನಾನು ಆದಷ್ಟು ನನ್ನ ಪ್ರಯತ್ನದಲ್ಲಿ ನಾನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಬರೆದಿದ್ದರು ಫುಲ್ಲು ಒಂದು ಸ್ವಲ್ಪ ಇಂಗ್ಲೀಷ್ ಬರೆದಿದ್ದರು ಸಹಿತ ಅಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಡೈಲಿ ಅವ್ರೇನು ಹೋಮ್ವರ್ಕ್ ಕೊಟ್ಟಿರ್ತಾರೆ ನೋಡಿ, ಅದನ್ನು ನೀವು ಮಾಡಿದರೆ ಸಾಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಜಾಸ್ತಿನೂ ಹೋಮ್ವರ್ಕ್ ಕೊಡೋದಿಲ್ಲ, ಸ್ವಲ್ಪನೇ ಕೊಡೋದು ಆಯಿತಾ. ಸ್ವಲ್ಪ ಹೋಮ್ವರ್ಕ್ ಕೊಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಕಲಿಸ್ಕೊಡ್ತಾರೆ. ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿ ಬರುತ್ತಾರೆ, ಇಂಗ್ಲೀಷ್ ನಾಲೆಡ್ಜ್ ಬರುತ್ತಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ಭರವಸೆ ನನಗಂತೂ ಫುಲ್ಲು ಕಂಪ್ಲೀಟಾಗಿದೆ. ನೀವು ಅದೇ ರೀತಿ ನಂಬಿಕೆ ಇಟ್ಕೊಂಡು ನೀವು ಎಷ್ಟೆಷ್ಟೋ ಏನೇನೋ ಕಲಿತೀರಾ, ಇದರಲ್ಲಿ ಖರ್ಚು ಮಾಡೋದ್ರಿಂದ ಏನೂ ಆಗೋದಿಲ್ಲಲ್ವ. ನಮಗೆ ಜೀವನ ಪೂರ್ತಿ ಇಂಗ್ಲೀಷ್ ಕಲಿಬೋದು. ಎಲ್ಲೇ ನೀವು ಇಂಗ್ಲೀಷಲ್ಲಿ ಮಾತಾಡ್ಸಿರೋ ಸಹಿತ ಪರ್ಫೆಕ್ಟಾಗಿ ಮಾತಾಡ್ಬೋದು. ಕೆಲವೊಬ್ರು ಚೆನ್ನಾಗಿ ಓದಿರ್ತಾರೆ, ಇಂಟರ್ವ್ಯೂಗೆ ಹೋಗೋದಕ್ಕೆ ಸ್ವಲ್ಪ ಭಯ ಬೀಳ್ತಾ ಇರ್ತಾರೆ. ಯಾಕೆಂತಾರೆ ಇಂಗ್ಲೀಷ್ ಬರೋದಿಲ್ಲ ಆಯಿತಾ. ನನ್ನ ಥರನೇ ಇಂಗ್ಲೀಷ್ ಬರೋದಿಲ್ಲ, ಸ್ವಲ್ಪ ನನಗೆ ಬರುತ್ತೆ ಆದರೆ ಜಾಸ್ತಿ ಬರೋದಿಲ್ಲ. ಆ ರೀತಿಯಾಗಿರೋರು ಇಂಗ್ಲೀಷ್ ಕ್ಲಾಸಿಗೆ ಇವಾಗಲೇ ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಓಕೆ, ಬನ್ನಿ, ಇನ್ನು ಓದ್ಕೊಂಡು ಪಾಪು ಮಲಗಿಸಿದ್ದೀನಿ. ಬೆಳಗ್ಗೆ ಫೋಟೋಶೂಟ್ ಬೇರೆ ಇದೆ. ನಾಳಿನ ವೀಡಿಯೋಸ್ಗಾಗಿ ಕಾಯ್ತಾ ಇದೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನಾಳೆ ವೀಡಿಯೋಸ್ ಅಂತೂ, ಸಖತ್ತಾಗಿದೆ ಮಾತ್ರ. ಹೇಗೆ ಬರುತ್ತೆ ಏನೋ ಅಂತ ನಾನು ಇದು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇವಾಗ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ನೀವು ಬೆಚ್ಚಗಿಡಿ. ಮತ್ತು ಇನ್ಮೇಲೆ ಜನವರಿ 10 ಆದಮೇಲೆ ತುಂಬ ಚಳಿಗಾಲ ಅಂತೆ, ಸಖತ್ತು ಚಳಿ ಬರುತ್ತಂತೆ, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಸಖತ್ತು ನಿದ್ದೆ ಬರ್ತಾ ಇದೆ, ಸ್ವಲ್ಪ ಮಲ್ಕೊಂಬಿಡೋಣ ಅಂತ ಹೇಳಿ ಓದ್ಕೊಂಡಿದ್ದು ಆಯಿತು. ಕೊನೆಗೂ ಸಹಿತ ಓದ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಇವತ್ತಿನ ವಿಡಿಯೋ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.